ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅವರು ಅಮೆರಿಕಾದ ಪರಮ ವಿರೋಧಿಗಳು. ಅವರನ್ನು ಇರಾನ್ ಸಾಕ್ತಾ ಇದೆ. ಅವರಿಗೆ ಸೌದಿ ಅರೇಬಿಯಾನ ಕಂಡ್ರೆ ಆಗೋದಿಲ್ಲ. ಒಂದು ದೇಶದಲ್ಲಿ ಪ್ಯಾರಲಲ್ ಸರ್ಕಾರವನ್ನೇ ನಡೆಸ್ತಾ ಇರೋ ಅವರು ಈಗ ಜಗತ್ತಿನಾದ್ಯಂತ ಸುದ್ದಿಯಲ್ಲಿದ್ದಾರೆ. ಅದರಲ್ಲೂ ಅವರ ಹೆಸರು ಕೇಳಿದರೆ ಪಶ್ಚಿಮದ ದೇಶಗಳು ಬೆಚ್ಚಿ ಬೀಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರಿಂದಾಗಿ ಕೆಂಪು ಸಮುದ್ರದಲ್ಲಿ 40% ವ್ಯಾಪಾರಿ ಹಡಗುಗಳ ಸಂಚಾರ ನಿಂತು ಹೋಗಿದೆ. ಹೀಗಿರುವಾಗಲೇ ಅವರು ಬ್ರಿಟನ್ಗೆ ಸಂಬಂಧಪಟ್ಟ ಹಡಗೊಂದರ ಮೇಲೆ ದಾಳಿ ಮಾಡಿದ್ದಾರೆ. ಅದೃಷ್ಟವಶಾತ್ತು ದಾಳಿಗೊಳಗಾದವರನ್ನ ಭಾರತೀಯ ನೌಕಾಪಡೆ ಕಾಪಾಡಿದೆ. ಇನ್ನು ಆ ಘಟನೆ ನಡೆಯೋದಕ್ಕೆ ಕೆಲ ಗಂಟೆಗಳ ಮುನ್ನ ಆ ಬಂಡುಕೋರರಿಗೆ ರಷ್ಯಾದಲ್ಲಿ ರಾಜಾತಿಥ್ಯ ಸಿಕ್ಕಿದೆ. ಹಾಗಾದ್ರೆ ಯಾರವರು? ಸಮುದ್ರ ವ್ಯಾಪಾರಕ್ಕೆ ಸಿಕ್ಕಾಪಟ್ಟೆ ತೊಂದರೆಯನ್ನು ಕೊಡ್ತಾ ಇರೋ ಬಂಡುಕೋರರಿಗೆ ರಷ್ಯಾ ಯಾಕೆ ರಾಜಾತಿಥ್ಯವನ್ನು ಕೊಡುತ್ತೆ? ಅವರ ವಿರುದ್ಧ ಅಮೆರಿಕ ಯಾಕೆ ಕ್ರಮ ತಗೊಳ್ತಾ ಇಲ್ಲ? ಭಾರತ ಯಾಕೆ ಇವರ ಬಗ್ಗೆ ಸುಮ್ಮನೆ ಇದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಜಗತ್ತಿನ ವ್ಯಾಪಾರ ವಹಿವಾಟುಗಳಿಗೆ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇರೋದು ಸಾಗರ ಮಾರ್ಗ. ಅದು ಕೂಡ ಇವತ್ತು ನಿನ್ನೆಯಿಂದಲ್ಲ. ಕ್ರಿಸ್ತ ಹುಟ್ಟೋದಿಕ್ಕೂ ಸಾವಿರಾರು ವರ್ಷಗಳ ಮೊದಲಿಂದಲೂ ಒಂದು ದೇಶ ಮತ್ತೊಂದು ದೇಶದ ಜೊತೆ ಸಮುದ್ರ ಮಾರ್ಗಗಳನ್ನು ಬಳಸಿ ವ್ಯಾಪಾರವನ್ನು ಮಾಡ್ತಾ ಇದೆ. ಇವತ್ತು ಚೈನಾದಿಂದ ಯಾವುದೋ ಒಂದು ವಸ್ತು ಯುರೋಪಿಗೆ ಹೋಗಬೇಕು ಅಥವಾ ರಷ್ಯಾದಿಂದ ತೈಲ ಭಾರತಕ್ಕೆ ಬರಬೇಕು ಅಂದ್ರೆ ವಿಮಾನ ಮಾರ್ಗಗಳನ್ನ, ರಸ್ತೆ ಮಾರ್ಗವನ್ನು ಕೂಡ ನಾವು ಬಳಸಬಹುದು. ಆದ್ರೆ ಅದು ಹೆಚ್ಚಿನ ಖರ್ಚಿಗೆ ಕಾರಣ ಆಗುತ್ತೆ. ಹೀಗಾಗಿ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೆಚ್ಚಿನ ಸರಕು ಸರಂಜಾಮುಗಳನ್ನ ಕಡಿಮೆ ಸಾಗಾಣಿಕಾ ವೆಚ್ಚದಲ್ಲಿ ತಲುಪಿಸೋದಕ್ಕೆ ಬಳಕೆ ಆಗುವುದು ಸಮುದ್ರ ಮಾರ್ಗ. ಅದರಲ್ಲೂ ಜಾಗತಿಕ ವಹಿವಾಟಿನ 13-15% ರೆಡ್ ಸಿ ಹಾಗೂ ಹಿಂದೂ ಮಹಾಸಾಗರದ ಮೂಲಕ ನಡೆಯುತ್ತೆ. ಇನ್ನು ಈ ಸಮುದ್ರ ಮಾರ್ಗಗಳು ಸೇಫಾ ಅಂತ ಕೇಳಿದ್ರೆ ಖಂಡಿತ ಅಲ್ಲ. ಅಲ್ಲಿ ಪ್ರಾಕೃತಿಕ ವಿಕೋಪಗಳಿರುತ್ತವೆ. ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸಾಗರ ಕಳ್ಳರು ಹಾಗೂ ಬಂಡುಕೋರರ ಕಾಟ ಕೂಡ ಇರುತ್ತೆ. ಈಗ ಅಂತಹ ಸಮುದ್ರ ವ್ಯಾಪಾರವನ್ನ ಹಾಗೂ ಸಮುದ್ರ ಮಾರ್ಗವನ್ನ ಅಲ್ಲೋಲ ಕಲ್ಲೋಲಗೊಳಿಸ್ತಾ ಇರೋದು ಯೆಮನ್ನ ಹೌತಿಗಳು. ಗೆಳೆಯರೆ, ಹೌತಿಗಳ ಬಗ್ಗೆ ನಾನು ಹಿಂದೆ ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿರೋದ್ರಿಂದ ಆ ಬಗ್ಗೆ ಹೆಚ್ಚಿಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ. ಆ ವಿಡಿಯೋ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ನೋಡಬಹುದು. ಈ ಹೌತಿಗಳು ಯಮನ್ ನಲ್ಲಿ ದಶಕಗಳಿಂದ ಕೂಡ ಪ್ಯಾರಲಲ್ ಸರ್ಕಾರವನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಯಾರು ಕೂಡ ಅವರನ್ನ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗೆ ನೋಡಿದ್ರೆ ಯಮನ್ ನಲ್ಲಿ ನಡೀತಾ ಇರೋದು ಶಿಯಾ ಮತ್ತು ಸುನ್ನಿ ನಡುವಿನ ಸಂಘರ್ಷ. ಅಲ್ಲಿ ಸೌದಿ ಅರೇಬಿಯಾ ಹಾಗೂ ಇರಾನ್ ನಡುವಿನ ಶೀತಲ ಸಮರ ನಡೀತಾ ಇದೆ. ಹೌತಿ ಅನ್ನೋದು ಶಿಯಾ ಬಂಡುಕೋರರ ಸಂಘಟನೆ. ಅವರ ಬೆನ್ನಿಗೆ ಇರಾನ್ ನಿಂತಿದೆ. ಯಮನ್ನ ಸುನ್ನಿ ಪಕ್ಷಗಳ ಬೆನ್ನಿಗೆ ಸೌದಿ ನಿಂತಿದೆ. ಹೀಗಾಗಿ ಯಮನ್ ಇವತ್ತಿಗೂ ಕೂಡ ಆಂತರಿಕ ಕಚ್ಚಾಟದಿಂದ ನಲುಗಿ ಹೋಗ್ತಾ ಇದೆ. ಅಲ್ಲಿ ಅವರವರು ಏನು ಬೇಕಾದರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ಅಂತ ಅಮೆರಿಕ ಕೂಡ ಇಷ್ಟು ದಿನ ಸುಮ್ಮನಿತ್ತು. ಆಗಾಗ ಸೌದಿ ಅರೇಬಿಯಾದ ಪರವಾಗಿ ಅವರು ಹೌತಿಗಳ ಮೇಲೆ ದಾಳಿ ಮಾಡ್ತಾ ಇದ್ರು. ಹೌತಿಗಳ ವಿರುದ್ಧ ಸೌದಿಗೆ ಬೇಕಾದ ಆಯುಧಗಳನ್ನು ಕೊಟ್ಟಿದ್ದು ಬಿಟ್ರೆ ಅಮೆರಿಕ ಈ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೇನು ಹೋಗಲಿಲ್ಲ. ಇನ್ನು ವಿಶ್ವದ ಯಾವುದೇ ದೇಶ ಕೂಡ ಈ ಸುನ್ನಿ ಶಿಯಾಗಳ ಜಗಳದಲ್ಲಿ ಮೂಗು ತೂರಿಸೋದಕ್ಕೆ ಹೋಗಲಿಲ್ಲ. ಹೀಗಾಗಿನೇ ಅಲ್ಲಿನ ರಾಜಧಾನಿ ಸನಾ ಹೌತಿಗಳ ಕೈವಶ ಆಯಿತು. ಅವರು ಯಮನ್ ಅನ್ನ ತಮ್ಮದು ಅಂತ ಹೇಳಿಕೊಂಡು ಅಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ರು. ಇನ್ನು ಅಲ್ಲಿನ ಅಧಿಕೃತ ಸರ್ಕಾರ ಏನಿತ್ತು ಅದು ಏಡನ್ಗೆ ತಳ್ಳಲ್ಪಡ್ತು. ಅಲ್ಲಿಂದ ಸುನ್ನಿಗಳು ಆಡಳಿತವನ್ನು ನಡೆಸ್ತಾ ಇದ್ದಾರೆ. ವಿಶ್ವಸಂಸ್ಥೆ ಮತ್ತು ಅಮೆರಿಕ ಸೇರಿದ ಹಾಗೆ ಪಶ್ಚಿಮದ ದೇಶಗಳ ಮಾನ್ಯತೆ ಈ ಏಡನ್ ನಿಂದ ಆಡಳಿತವನ್ನು ನಡೆಸ್ತಾ ಇರೋ ಸುನ್ನಿಗಳಿಗಿದೆ ಮತ್ತು ಅವರಿಗೆ ಹಣಕಾಸಿನ ನೆರವನ್ನ ಸೌದಿ ಅರೇಬಿಯಾ ಹಾಗೂ UAEಗಳು ಕೊಡ್ತಾ ಇವೆ. ಆದ್ರೆ ಮೊನ್ನೆ ಇಸ್ರೇಲ್ ಮತ್ತು ಗಾಜಾದ ಸಂಘರ್ಷ ಶುರುವಾಗಿ ಗಾಜಾ ಪಟ್ಟಿ ಮೇಲೆ ಅಲ್ಲಿನ ಹಮಾಸ್ ನೆಲೆಗಳ ಮೇಲೆ ಇಸ್ರೇಲ್ ನಿರಂತರವಾಗಿ ವಾಯುದಾಳಿಗಳನ್ನ ಶುರು ಮಾಡ್ತು ನೋಡಿ. ಅಲ್ಲಿಂದ ಈ ಹೌತಿಗಳ ಸಮಸ್ಯೆ ಅನ್ನೋದು ಜಾಗತಿಕ ಸಮಸ್ಯೆಯಾಗಿ ಬದಲಾಯಿತು. ಇಲ್ಲಿ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಸಂಘರ್ಷ ಯಹೂದಿ ವರ್ಸಸ್ ಇಸ್ಲಾಂ ಆಗಿ ಮಾತ್ರ ಉಳ್ಕೊಳ್ಳಿಲ್ಲ. ಅದರಲ್ಲಿ ಜಿಯೋ ಪೊಲಿಟಿಕಲ್ ಇಂಟ್ರೆಸ್ಟ್ಗಳಿದ್ದು. ಹೀಗಾಗಿ ಅಲ್ಲಿ ಇರಾನ್ ಕೂಡ ಕಣಕ್ಕಿಳಿತು. ಇಸ್ರೇಲ್ ಮೇಲೆ ಪ್ರಾಕ್ಸಿ ವಾರ್ ಅನ್ನು ಶುರು ಮಾಡ್ತು. ಹೆಜ್ಬುಲ್ಲಾಗಳನ್ನ ಇಸ್ರೇಲ್ ವಿರುದ್ಧ ಚೂ ಬಿಡ್ತು. ಹಾಗೇನೆ ಯಮನ್ ನಲ್ಲಿದ್ದ ಹೌತಿಗಳು ಕೂಡ ಇಸ್ರೇಲ್ ಮೇಲೆ ದಾಳಿ ಮಾಡೋದಿಕ್ಕೆ ಇರಾನ್ ಪ್ರೇರೇಪಣೆಯನ್ನು ಕೊಡ್ತು. ಪರಿಣಾಮ ಹೌತಿಗಳು ಕೆಂಪು ಸಮುದ್ರದಲ್ಲಿ ಸಾಗುವ ಇಸ್ರೇಲಿ ವ್ಯಾಪಾರಿ ಹಡಗುಗಳನ್ನ ಟಾರ್ಗೆಟ್ ಮಾಡಿಕೊಂಡ್ರು. ಆ ಬಳಿಕ ಅವರ ಕಣ್ಣು ಪಶ್ಚಿಮದ ದೇಶಗಳ ಹಡಗುಗಳ ಮೇಲೆ ಬಿತ್ತು. ಅದರಲ್ಲೂ ಅಮೆರಿಕ, ಬ್ರಿಟನ್ ಹಾಗೂ ಇಸ್ರೇಲಿ ಹಡಗುಗಳಲ್ಲಿ ನಿರಂತರವಾಗಿ ದಾಳಿಗೆ ತುತ್ತಾದವು. ಹೀಗಿರುವಾಗಲೇ ಒಂದು ಜಪಾನಿ ಆಯಿಲ್ ಟ್ಯಾಂಕ್ ಮೇಲೆ ಭಾರತದ ಕರಾವಳಿ ತೀರದಲ್ಲಿ ದಾಳಿಯಾಯಿತು. ಅಲ್ಲಿಗೆ ಭಾರತ ಅನಿವಾರ್ಯವಾಗಿ ತನ್ನ ನೌಕಾಪಡೆಯನ್ನ ಅರಬ್ಬಿ ಸಮುದ್ರಕ್ಕೆ ಇಳಿಸಬೇಕಾಗ ಬಂತು. ಅಷ್ಟರಲ್ಲಾಗಲೇ ಅಮೆರಿಕ ಹಾಗೂ ಬ್ರಿಟನ್ಗಳು ತಮ್ಮ ಯುದ್ಧ ನೌಕೆಗಳನ್ನ ನೀರಿಗಿಳಿಸಿದ್ವು. ಅಲ್ಲಿ ಅಮೆರಿಕ ಯಮನ್ ನಲ್ಲಿನ ಹೌತಿಗಳ ಮೇಲೆ ಮಿಸೈಲ್ ದಾಳಿಗಳನ್ನು ಮಾಡ್ತು. ಇದರಿಂದಾಗಿ ಕೆಂಪು ಸಮುದ್ರದಲ್ಲಿನ ವ್ಯಾಪಾರಿ ಹಡಗುಗಳನ್ನ ಕೆಣಕಿದ್ರೆ ಅಮೆರಿಕ ಪ್ರವೋಕ್ ಆಗುತ್ತೆ ಅನ್ನೋದು ಹೌತಿಗಳಿಗೆ ಕೂಡ ಖಚಿತವಾಯಿತು. ಹೀಗಾಗಿ ಹೌತಿಗಳು ತಮ್ಮ ದಾಳಿಯನ್ನ ಮತ್ತಷ್ಟು ಹೆಚ್ಚು ಮಾಡಿದ್ರು. ಅಲ್ಲಿ ಸರಕು ಸಾಗಾಣಿಕೆ ಹಡಗುಗಳ ಮೇಲೆ ಡ್ರೋನ್ ದಾಳಿ ನಡೀತು, ಮಿಸೈಲ್ಗಳ ದಾಳಿ ನಡೀತು. ಹೀಗಾಗಿ ಈ ಹೌತಿಗಳ ಸಮಸ್ಯೆ ಜಾಗತಿಕ ಸಮುದ್ರ
ಸಮುದ್ರ ವ್ಯಾಪಾರಕ್ಕೆ ದೊಡ್ಡ ತಲೆನೋವಾಯಿತು. ಗೆಳೆಯರೆ, ಕೆಂಪು ಸಮುದ್ರ ಮಾರ್ಗದ ಮಹತ್ವವನ್ನು ಈ ಹಿಂದೆ ನಿಮಗೆ ವಿವರವಾಗಿ ಹೇಳಿದ್ದೀನಿ. ಇದು ಜಗತ್ತಿನ ಅತ್ಯಂತ ಬ್ಯುಸಿಯೆಸ್ಟ್ ಸಮುದ್ರ ಮಾರ್ಗಗಳ ಪೈಕಿ ಒಂದು. ಅಲ್ಲದೆ ಈ ಮಾರ್ಗ ಯುರೋಪ್ ಅನ್ನ ಪೂರ್ವ ಏಷ್ಯಾ ಹಾಗೂ ದಕ್ಷಿಣ ಏಷ್ಯಾ ದೇಶಗಳ ಜೊತೆ ಬೆಸೆಯೋದಕ್ಕೆ ತುಂಬಾನೇ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇಲ್ಲಿ ಪ್ರತಿನಿತ್ಯ ಸಹಸ್ರಾರು ವ್ಯಾಪಾರಿ ಹಡಗುಗಳು ಓಡಾಡುತ್ತವೆ. ಅದರಲ್ಲೂ ಸುಯೆಜ್ ಕಾಲುವೆಯ ಮೂಲಕ ಈ ಹಡಗುಗಳು ಹತ್ತಿರದ ಮಾರ್ಗದಲ್ಲಿ ಯುರೋಪ್ ಮತ್ತು ದಕ್ಷಿಣ ಏಷ್ಯಾನ ಸೇರುತ್ತವೆ. ಇಂಥ ಮಾರ್ಗದಲ್ಲಿ ಹೌತಿಗಳ ದಾಳಿ ಶುರುವಾದ ನಂತರ ಕೆಂಪು ಸಮುದ್ರದ ಮಾರ್ಗದಲ್ಲಿ ಸಂಚರಿಸುವ ಹಡಗುಗಳ ಸಂಖ್ಯೆ ತುಂಬಾನೇ ಇಳಿಮುಖವಾಗಿದೆ. 40% ವ್ಯಾಪಾರಿ ಹಡಗುಗಳು ಆಫ್ರಿಕಾನ ಸುತ್ತ ಹಾಕೊಂಡು ಕೇಪ್ ಆಫ್ ಗುಡ್ ಹೋಪ್ ಮೂಲಕ ಹಿಂದೂ ಮಹಾಸಾಗರಕ್ಕೆ ಈಗ ಬರ್ತಾ ಇವೆ. ಇದು ತುಂಬಾ ದೂರದ, ಹೆಚ್ಚು ಸಮಯ ಹಾಗೂ ಹಣವನ್ನ ಖರ್ಚು ಮಾಡುವ ಮಾರ್ಗ. ಆದರೆ ಈಗ ಅದು ಅನಿವಾರ್ಯ ಆಗ್ತಾ ಇದೆ. ಗೆಳೆಯರೆ, ಇಲ್ಲಿ ವ್ಯಾಪಾರಿ ಹಡಗುಗಳ ಮೇಲೆ ಹೌತಿ ಪಡೆಗಳು ಮಾಡ್ತಾ ಇರೋ ದಾಳಿಯನ್ನು ತಡೆಯೋದಕ್ಕೆ ಅಮೆರಿಕ ತನ್ನ ಯುದ್ಧ ನೌಕೆಗಳನ್ನು ಇಳಿಸ್ತಲ್ಲ. ಅದರ ಬೆನ್ನಲ್ಲೇ ಹೌತಿಗಳು ಅಮೆರಿಕ ನೌಕೆಗಳ ಮೇಲೆ ಅಟ್ಯಾಕ್ ಶುರು ಮಾಡಿದ್ರು. ಅಮೆರಿಕ ಕೂಡ ಯಮನ್ ಮೇಲಿನ ಹೌತಿಗಳ ನೆಲೆಯನ್ನ ಗುರಿಯಾಗಿಸಿಕೊಂಡು ಮಿಸೈಲ್ ದಾಳಿ ಮಾಡ್ತು. ಈಗ ಅದು ಅಮೆರಿಕ ಹೌತಿ ನಡುವಿನ ಸಮುದ್ರ ಯುದ್ಧವಾಗಿ ಬದಲಾಗ್ತಾ ಇರೋ ಹಿನ್ನೆಲೆಯಲ್ಲಿ ಇದಕ್ಕೆ ಇನ್ನಷ್ಟು ಪೆಟ್ರೋಲ್ ಸುರಿಯೋದಕ್ಕೆ ರಷ್ಯಾ ಹಾಗೂ ಚೈನಾಗಳು ಮುಂದಾಗ್ತಾ ಇವೆ. ಈ ಹಿನ್ನೆಲೆಯಲ್ಲಿ ಯಮನ್ನ ಹೌತಿಗಳ ಪ್ರಮುಖ ನಾಯಕರನ್ನ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಮಾಸ್ಕೋಗೆ ಕರೆಸಿಕೊಂಡಿದ್ದಾರೆ. ಅವರಿಗಲ್ಲಿ ರಾಜಾತಿಥ್ಯವನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಗಾಜಾ ಮೇಲೆ ಇಸ್ರೇಲ್ ಮಾಡಿದ ದಾಳಿಯನ್ನ, ಯಮನ್ ಮೇಲೆ ಅಮೆರಿಕದ ಮಿತ್ರಪಡೆಗಳು ನಡೆಸ್ತಾ ಇರೋ ದಾಳಿಯನ್ನ ಕೂಡ ರಷ್ಯಾ ಅಲ್ಲಿ ಖಂಡಿಸಿದೆ. ಇದರಿಂದ ಹೌತಿಗಳು ಫುಲ್ ಖುಷ್. ಜೊತೆಗೆ ಇನ್ನು ಮುಂದಲ್ಲಿ ರಷ್ಯಾ ಏನು ಹೇಳಿದ್ರೆ ಅದನ್ನ ಮಾಡೋದಕ್ಕೆ ಹೌತಿಗಳು ಸಿದ್ಧವಾಗ್ತಾ ಇದ್ದಾರೆ. ಇಷ್ಟಕ್ಕೂ ಈ ಹೌತಿಗಳನ್ನು ಬಳಸಿಕೊಂಡು ರಷ್ಯಾ ಅಲ್ಲಿ ಮಾಡೋದಕ್ಕೆ ಹೊರಟಿರೋದೇನಪ್ಪಾ ಅಂದ್ರೆ, 4 ದಶಕಗಳ ಹಿಂದೆ ಹೇಗೆ ಮುಜಾಹಿದೀನ್ಗಳನ್ನ ಬಳಸಿಕೊಂಡು ಅಮೆರಿಕ ರಷ್ಯಾನ ಕೆಡವುಕೊಳ್ತೋ, ಅದೇ ರೀತಿ ರಷ್ಯಾ ಕೂಡ ಈಗ ಅಮೆರಿಕ ಹಾಗೂ ಅದರ ಮಿತ್ರ ಪಕ್ಷಗಳ ವಿರುದ್ಧ ಅದೇ ತಂತ್ರವನ್ನ ಬಳಸ್ತಾ ಇದೆ. ಕೆಂಪು ಸಮುದ್ರದಲ್ಲಿ ಹೌತಿಗಳ ದಾಳಿಯನ್ನ ಹೆಚ್ಚಿಸೋದು ಹಾಗೂ ಅದರಿಂದ ಪಶ್ಚಿಮದ ದೇಶಗಳಿಗೆ ಹೆಚ್ಚು ಸಮಸ್ಯೆಯನ್ನುಂಟು ಮಾಡೋದು ರಷ್ಯಾದ ಸದ್ಯದ ಪ್ಲಾನ್. ಇನ್ನು ಹೇಗೂ ಈ ಹೌತಿಗಳ ಗಾಡ್ ಫಾದರ್ ಇರಾನ್ ರಷ್ಯಾ ಜೊತೆ ಉತ್ತಮ ಸಂಬಂಧಗಳನ್ನು ಇಟ್ಕೊಂಡಿದೆ. ರಷ್ಯಾ ಜಗತ್ತಿನ ಅತಿದೊಡ್ಡ ಆಹಾರ ಧಾನ್ಯಗಳ ರಫ್ತುದಾರ ದೇಶ, ಆಯುಧಗಳ ರಫ್ತುದಾರ ದೇಶ, ತೈಲ ರಫ್ತುದಾರ ದೇಶ. ಯಮನ್ಗೆ ಆಹಾರ ಧಾನ್ಯಗಳು ಹಾಗೂ ಹಣ ಬೇಕು, ಅದನ್ನು ರಷ್ಯಾ ಪೂರೈಸುತ್ತೆ ಅನ್ನೋದಾದ್ರೆ ಅವರು ರಷ್ಯಾಗಾಗಿ ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧರಾಗ್ತಾರೆ. ಜೊತೆಗೆ ರಷ್ಯಾ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರ ಕೂಡ. ಹೀಗಾಗಿ ಅಮೆರಿಕ ಅಂತಾರಾಷ್ಟ್ರೀಯವಾಗಿ ಎಷ್ಟು ಶಕ್ತಿಶಾಲಿನೋ ರಷ್ಯಾ ಕೂಡ ಅಷ್ಟೇ ಪ್ರಭಾವಶಾಲಿ. ಸೊ ಯಮನ್ನ ಹೌತಿಗಳೀಗ ರಷ್ಯಾದ ಕಾಲು ಬಳಿ ಕೂತಿದ್ದಾರೆ. ಮೊನ್ನೆ ಹೌತಿಗಳ ನಿಯೋಗ ರಷ್ಯಾದಲ್ಲಿರುವಾಗಲೇ ಬ್ರಿಟನ್ನ ತೈಲ ಟ್ಯಾಂಕರ್ ಒಂದರ ಮೇಲೆ ಕೆಂಪು ಸಮುದ್ರದಲ್ಲಿ ದಾಳಿ ನಡೆದಿದೆ. ಆ ಹಡಗು ಮಿಸೈಲ್ ದಾಳಿಗೆ ಸಿಕ್ಕಿ ಹೊತ್ತಿ ಉರಿದಿದೆ. ಗೆಳೆಯರೆ, ಆ ಹಡಗಿನ ಹೆಸರು ಮರ್ಲಿನ್ ಲೋಂಡಾ. ಅದರ ಮೇಲೆ ದಾಳಿ ನಡೆದ ಕೂಡಲೇ ಅದರ ಸಿಬ್ಬಂದಿ ಡಿಸ್ಟ್ರೆಸ್ ಸಿಗ್ನಲ್ ಅನ್ನ ರವಾನೆ ಮಾಡಿದ್ರು. ಆ ಸಿಗ್ನಲ್ ಅನ್ನ ಗ್ರಹಿಸಿದ ಭಾರತೀಯ ನೌಕಾದಳದ ಡೆಸ್ಟ್ರಾಯರ್ INS ವಿಶಾಖಪಟ್ಟಣಂ ಆಕ್ಟಿವ್ ಆಯಿತು. ತಕ್ಷಣ ನೆರವಿಗೆ ಧಾವಿಸಿದ INS ವಿಶಾಖಪಟ್ಟಣಂ ಆ ಆಯಿಲ್ ಟ್ಯಾಂಕರ್ನ ಬೆಂಕಿಯನ್ನ ನಂದಿಸಿದೆ. ಹಡಗಲ್ಲಿದ್ದ 22 ಭಾರತೀಯರು ಹಾಗೂ ಒಬ್ಬ ಬಾಂಗ್ಲಾದೇಶಿಯನ್ನ ರಕ್ಷಿಸೋದ್ರಲ್ಲಿ ಕೂಡ ನಮ್ಮ ಡೆಸ್ಟ್ರಾಯರ್ ಯಶಸ್ವಿಯಾಗಿದೆ. ಆ ಮೂಲಕ ಅಲ್ಲಿ ನಡೆಯಬಹುದಾದ ದೊಡ್ಡ ಅನಾಹುತವೊಂದನ್ನು ತಪ್ಪಿಸಲಾಗಿದೆ. ಸ್ನೇಹಿತರೆ, ಇಲ್ಲಿ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಯುದ್ಧದಲ್ಲಿ ಅಮೆರಿಕ ಹಾಗೂ ಮಿತ್ರ ಪಡೆಗಳು ಯುಕ್ರೇನ್ನ ಬೆಂಬಲಕ್ಕೆ ನಿಂತಿದ್ವಲ್ಲ, ಹಾಗೆ ಈಗ ಕೆಂಪು ಸಮುದ್ರದಲ್ಲಿ ಅಮೆರಿಕದ ವಿರುದ್ಧ ಯುದ್ಧಕ್ಕೆ ನಿಂತಿರೋ ಹೌತಿಗಳಿಗೆ ರಷ್ಯಾ ಆಯುಧ ಹಾಗೂ ಇನ್ನಿತರ ಬೆಂಬಲಗಳನ್ನು ಕೊಡೋ ಯೋಚನೆಯನ್ನು ಮಾಡ್ತಾ ಇದೆಯಾ? ಯಾಕೆಂದ್ರೆ ಹೌತಿಗಳ ಪಡೆ ಸದ್ಯಕ್ಕೆ ಇರಾನ್ನ ಆಯುಧಗಳ ಮೇಲೆ ಆಧಾರ ಪಟ್ಟಿದೆ. ಅಮೆರಿಕ ಪೂರ್ಣ ಪ್ರಮಾಣದ ದಾಳಿಗೆ ಇಳಿದ್ರೆ ಹೌತಿಗಳಲ್ಲಿ ಹೆಚ್ಚು ಸಮಯ ಕಾಲೂರಿ ನಿಲ್ಲೋದಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ರೆ ಅವರಿಗೆ ರಷ್ಯಾದ ನೆರವು ಸಿಕ್ಕಿಬಿಟ್ರೆ ಮಾತ್ರ ಕೆಂಪು ಸಮುದ್ರದ ಮಾರ್ಗ ಮತ್ತಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಅಮೆರಿಕಾನ ಅವರು ಇನ್ನಷ್ಟು ದಿನಗಳ ಕಾಲ ಪ್ರತಿರೋಧಿಸೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಇನ್ನು ಇದೇ ಸಂದರ್ಭದಲ್ಲಿ ಇರಾನ್ ಅನ್ನು ಬಳಸಿಕೊಂಡು ಹೌತಿಗಳ ಮೂಲಕ ಅಮೆರಿಕದ ಹಡಗುಗಳ ಮೇಲೆ ದಾಳಿಯನ್ನ ಹೆಚ್ಚು ಮಾಡೋದಕ್ಕೆ ಚೈನಾ ಕೂಡ ಒತ್ತಡ ಹಾಕ್ತಾ ಇದೆ ಅನ್ನೋ ವರದಿಗಳು ಬರ್ತಾ ಇವೆ. ಒಟ್ಟಾರೆ ಕೆಂಪು ಸಮುದ್ರದ ಮಾರ್ಗದಲ್ಲಿ ಅಮೆರಿಕ ಎಂಗೇಜ್ ಆಗಬೇಕು ಅಂತ ಚೈನಾ ಮತ್ತು ರಷ್ಯಾ ಎರಡೂ ಬಯಸ್ತಾ ಇವೆ. ಆ ಮಾರ್ಗದಲ್ಲಿ ಚೈನಾದ ವೆಸಲ್ಗಳ ಮೇಲೆ ದಾಳಿ ಮಾಡಬೇಡಿ, ಅಮೆರಿಕದ ವೆಸಲ್ಗಳನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ ಅಂತ ಹೌತಿಗಳಿಗೆ ಸೂಚನೆ ಕೊಡೋದಕ್ಕೆ ಇರಾನಿನ ಮೇಲೆ ಚೈನಾ ಒತ್ತಡವನ್ನು ಹೇರ್ತಾ ಇದೆ. ಇಲ್ಲಿ ಹೌತಿಗಳ ದಾಳಿ ಹೀಗೆ ಮುಂದುವರೆದ್ರೆ ಚೈನಾದ ವ್ಯಾಪಾರಿ ಹಡಗುಗಳಿಗೆ ಕೂಡ ತೊಂದರೆ ಆದರೆ ಚೈನಾಗೆ ಭಾರಿ ನಷ್ಟ ಉಂಟಾಗುತ್ತೆ. ಹಾಗೇನಾದರೂ ಆದರೆ ಚೈನಾ ಮತ್ತು ಇರಾನ್ ನಡುವಿನ ಸಂಬಂಧಗಳಿಗೂ ಧಕ್ಕೆ ಉಂಟಾಗಬಹುದು. ಹೀಗಾಗಿ ನಮ್ಮ ಹಡಗುಗಳ ಮೇಲೆ ದಾಳಿ ಆಗದ ಹಾಗೆ ನೋಡ್ಕೊಳ್ಳಿ ಅಂತ ಚೈನಾ ಇರಾನ್ನ ಮೇಲೆ ಒತ್ತಡ ಹೇರ್ತಾ ಇದೆಯಂತೆ. ಇನ್ನು ಹೌತಿಗಳಿಗೆ ಚೈನಾನೂ ಟಾರ್ಗೆಟ್ ಅಲ್ಲ, ಭಾರತವು ಟಾರ್ಗೆಟ್ ಅಲ್ಲ. ಮೊನ್ನೆ ಭಾರತ ಕೂಡ ಈ ಬಗ್ಗೆ ಇರಾನ್ ಜೊತೆ ಮಾತುಕತೆಗಳನ್ನು ನಡೆಸಿದೆ. ಹೌತಿಗಳು ಇಸ್ರೇಲ್, ಅಮೆರಿಕ ಹಾಗೂ ಅದರ ಮಿತ್ರ ಪಡೆಗಳನ್ನು ಗುರಿಯಾಗಿಸಿಕೊಂಡು ಮಾತ್ರ ದಾಳಿ ಮಾಡ್ತಾರೆ. ಏನೇ ಆದರೂ ಈ ಸಮುದ್ರ ಮಾರ್ಗದ ವ್ಯಾಪಾರಕ್ಕಂತೂ ಸಾಕಷ್ಟು ಧಕ್ಕೆ ಉಂಟಾಗುತ್ತೆ ಮತ್ತು
ಭಾರತಕ್ಕೂ ಇದರಿಂದ ಒಂದಷ್ಟು ನಷ್ಟ ಉಂಟಾಗುತ್ತೆ. ಯಾಕೆಂದ್ರೆ ಭಾರತದ ಹಡಗುಗಳ ಮೇಲೆ ಹೌತಿಗಳು ದಾಳಿ ಮಾಡುವುದಿಲ್ಲ ಅನ್ನೋದು ನಿಜ, ಆದ್ರೆ ಭಾರತದಲ್ಲಿ ಹೆಚ್ಚು ಶಿಪ್ ಕಂಪನಿಗಳಿಲ್ಲ. ಇವತ್ತಿಗೂ ಭಾರತ ತನ್ನ ಸಮುದ್ರ ವ್ಯಾಪಾರಕ್ಕೆ ವಿದೇಶಿ ಹಡಗುಗಳ ಮೇಲೆ ಆಧಾರ ಪಟ್ಟಿದೆ. ಹೀಗಾಗಿ ಭಾರತಕ್ಕೆ ಈ ಸಮುದ್ರ ಮಾರ್ಗದ ಮೂಲಕ ಬರುವ ಮತ್ತು ಭಾರತದಿಂದ ಈ ಮಾರ್ಗದ ಮೂಲಕ ರಫ್ತಾಗುವ ಸರಕು ಸಾಮಗ್ರಿಗಳೇನಿವೆ ಅವುಗಳಿಗೆ ಕೂಡ ಒಂದಷ್ಟು ತೊಂದರೆ ಉಂಟಾಗುವ ಸಾಧ್ಯತೆ ಇಲ್ಲಿರುತ್ತೆ. ಒಟ್ಟಾರೆ ರಷ್ಯಾ, ಚೈನಾ ಹಾಗೂ ಅಮೆರಿಕಾಗಳ ನಡುವಿನ ಸಂಘರ್ಷದಲ್ಲಿ ಯಾರ್ಯಾರು ಬಳಕೆ ಆಗ್ತಾರೆ, ಯಾರ್ಯಾರು ಸಂಕಷ್ಟಕ್ಕೆ ಸಿಲುಕೊಳ್ತಾರೆ ಅನ್ನೋದನ್ನ ಹೇಳೋದು ತುಂಬಾನೇ ಕಷ್ಟ. ಇಲ್ಲಿ ಅಸ್ತಿತ್ವ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅದಕ್ಕಾಗಿ ಅವರಿಬ್ಬರು ಏನು ಬೇಕಾದರೂ ಮಾಡ್ತಾರೆ. ಸಮ್ಮತ ಅಸಮ್ಮತಗಳ ಪ್ರಶ್ನೆ ಇಲ್ಲಿ ಬರೋದೇ ಇಲ್ಲ. ಈ ಹಿಂದೆ ರಷ್ಯಾದ ವಿರುದ್ಧ ಅಮೆರಿಕ ಭಯೋತ್ಪಾದಕರನ್ನ ಬೆಳೆಸಿತ್ತು. ಈಗ ಅಮೆರಿಕದ ವಿರುದ್ಧ ರಷ್ಯಾ ಕೂಡ ಅದೇ ಅಸ್ತ್ರವನ್ನು ಬಳಸ್ತಾ ಇದೆ. ಈ ಮದಗಜಗಳ ಕಾದಾಟದಲ್ಲಿ ಯಾರೆಲ್ಲ ನಲಗಿ ಹೋಗ್ತಾರೋ ಕಾಲಾನೇ ಉತ್ತರಿಸಬೇಕು. ಇದು ಗೆಳೆಯರೆ, ಕೆಂಪು ಸಮುದ್ರದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸ್ತಾ ಇರೋ ಯಮನ್ ಹೌತಿಗಳಿಗೆ ರಷ್ಯಾ ಕೊಟ್ಟಿರೋ ಔತಣಕೂಟ ಮತ್ತು ಅದರ ಹಿಂದಿನ ಉದ್ದೇಶದ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.